ಬಸವ ಬೆಳಗು ಏನು ಬಸವ ಬೆಳಗ್ಗೆ ಸ್ವಾಮೀಜಿಗಳು ಏನು ಬರ್ತಾ ಇದ್ದಾರೆ ನಮಗೆ 12ನೇ ಶತಮಾನದಲ್ಲಿ ಏನು ಹುಣಸೂರು ಅಪ್ಪ ಬಸವಣ್ಣವರು ವಾಣಿ ಏನು ಮಾಡಿದ್ದಾರಲ್ಲ ಅದೇ ಥರ ವಾಣಿಯನ್ನು ನಮಗೆ ಉಣಬಡಿಸಲು ಬರ್ತಾ ಇದ್ದಾರೆ ಇವಾಗ. ಅವರು ಎಂಥ ಪ್ರಖ್ಯಾತ ಇದನ್ನು ಪ್ರವಚನಕಾರ ಅಂತಂದ್ರೆ ನಾಳೆ ಬಂದ ಕೂಡಲೇ ನಿಮಗೆ ತಿಳಿತೈತಿ. ಇಷ್ಟು ಜನ ಸೇರ್ತಿದ್ದಲ್ಲ ಬಸವಣ್ಣವರೇ ಬಾಯಿಂದ ಮಾತಾಡ್ಯಾರನು ಅನ್ನುವಂಥ ದೃಷ್ಟಿಯಿಂದ ಅವ್ರು ಮಾತಾಡ್ತಾರೆ. ಅಷ್ಟು ಸ್ಪಷ್ಟವಾಗಿ ಮಾತಾಡ್ತಾರೆ, ಎಲ್ಲರಿಗೂ ಸ್ಪಷ್ಟವಾಗಿ ತಿಳಿಯುವಂಗೆ ಮಾತಾಡ್ತಾರೆ. ಹಾಗಾಗಿ ಈ ಬಸವನಾಡಿನ ಎಲ್ಲ ಭಕ್ತರು ತಾಯಂದಿರು ಎಲ್ಲರಿಗೂ ಶಿಸ್ತಿನಿಂದ ತಮಗೆಲ್ಲ ವ್ಯವಸ್ಥೆ ಮಾಡ್ತೀವಿ ಮತ್ತು ನಿರಂತರ ಪ್ರಸಾದದ ವ್ಯವಸ್ಥೆ ಮಾಡಿದ್ದೇವೆ ನಮ್ಮ ಕಮಿಟಿ ವತಿಯಿಂದ. ಈಗ 7ರಿಂದ 8, 8ರಿಂದ 9 ಪ್ರಸಾದದ ವ್ಯವಸ್ಥೆ ಇರ್ತೈತಿ. ಯಾರೂ ಅನ್ಯತಾ ಭಾವಿಸ್ಬಾರ್ದು, ನೀ ಮಾಡು ನಾ ಮಾಡು ಅಂತ ಅನ್ನೋದಂತೂ ಏನೂ ತಲೆಯಾಗಿ ಹಾಕೋಬೇಡ್ರಿ. ಎಲ್ಲರೂ ನಿಮ್ಮ ಕೆಲಸ ಇದು. ಯಾಕಂದ್ರೆ ಅಪ್ಪನ ಕೆಲಸ ಅಂದ್ರೆ ಮನೆ ಕೆಲಸ ಇದು. ನಾವು ಮನೆಗೆದ್ದು ಮಾಡಿ ಗೆಲ್ಲಬೇಕು. ನಮ್ಮ ಸುತ್ತಮುತ್ತಲ ಎಲ್ಲ ಹಳ್ಳಿಗಳಿಂದ ಗ್ರಾಮಗಳಿಂದ ಎಲ್ಲ ದೂರ ಬರೋ ದೇಶದಿಂದ ಬಂದಿರ್ತಾರೆ. ಬಸವಣ್ಣವ್ರ ಆಶೀರ್ವಾದ ಮಾಡಿಕೊಂಡು ಈ ಜಾತ್ರೆಯಲ್ಲಿ ಪುನೀತರಾಗಿ ಬಸವಣ್ಣವ್ರ ಆಶೀರ್ವಾದ ನಮಗೆಲ್ಲ ಒಳ್ಳೇದಾಗಲಿ, ಬಸವನಾಡಿಗೆ ಒಳ್ಳೇದಾಗಲಿ ಅಂತೇಳಿ ಹಾರೈಸ್ಕೊತ ಹೋಗ್ತಾರೆ. ಹಾಗಾಗಿ ಬಂದಂಥ ಭಕ್ತಾದಿಗಳಿಗೆ ಯಾರಿಗೂ ತೊಂದರೆ ಆಗಬಾರ್ದು, ಯಾವುದೇ ಚಿತಿ ಬರಲಾರಂಗೆ ನಮ್ಮ ಸಮಿತಿಯವರು, ನಮ್ಮ ಜಾತ್ರಾ ಕಮಿಟಿಯವರು, ನಮ್ಮ ಬಸವನಾಡಿನ ಎಲ್ಲ ಭಕ್ತರು ಸೇರಿಕೊಂಡು ಯಾರಿಗೆ ಚಿತಿ ಬರಲಾರಂಗೆ ನಾವು ನೋಡ್ಕೊತೇವೆ. ಅದರ ಬಗ್ಗೆ ಅನ್ಯತಾ ಯಾರೂ ಭಾವಿಸಬಾರ್ರಿ. ಮತ್ತು ಹೇಳ್ತಾ ಇದ್ದಾರೆ, ನಾನು ಕಮಿಷನರ್ ಜೊತೆ ಮಾತಾಡ್ತೇನೆ ಮತ್ತು ನಮ್ಮ ಶಾಸಕರ ಜೊತೆ ಮಾತಾಡಿ ಅದು ಸಂಪೂರ್ಣವಾಗಿ ಅದನ್ನು ಬೇರೆ ಕಡೆ ಶಿಫ್ಟ್ ಮಾಡುವಂಥ ವ್ಯವಸ್ಥೆಯನ್ನು ನಾನು ಮಾಡ್ತೇನೆ. ಅಧಿಕಾರಿಗಳ ಜೊತೆ ನಮ್ಮ ಜೊತೆ ಎಲ್ಲರೂ ಬೆಂಬಲವಾಗಿ ನಿಂದಿರಬೇಕಂತ ಹೇಳಿ ತಮಗೆಲ್ಲ ವಿನಂತಿ ಮಾಡ್ಕೋತೇನೆ. ಯಾಕಂತಂದರೆ ಅದು ದೊಡ್ಡ ವಿಷಯ ಏನಲ್ಲ. ಅದು ಅವ್ರೇನೋ ವೈಜ್ಞಾನಿಕವಾಗಿ ಕುಡಿಸ್ಯಾರ. ಅದು ರಗಡ ಜಾಗ ಐತೆ. ನಮಗೆ ಚಿಕ್ಕ ಮಕ್ಕಳು ಆಡಲಿಕ್ಕೆ ಅಲ್ಲೆಲ್ಲ ವ್ಯವಸ್ಥೆ ಮಾಡಲಿಕ್ಕೆ ಜಾಗ ಐತಿ. ಅಲ್ಲಿ ಕುಡಿಸ್ಬೋದಾಗಿತ್ತು, ಮಧ್ಯದಲ್ಲಿ ಕುಡಿಸಿದ್ದಾರೆ. ನಮ್ಮ ಜಾತ್ರೆ ಮಾಡಲಿಕ್ಕೆ ತೊಂದರೆ ಆಗುತ್ತೆ. ಹಾಗಾಗಿ ತಮ್ಮೆಲ್ಲ ಬಸವನಾಡಿನ ಭಕ್ತರಿಗೆ ಬಸವ ಬೆಳವಿ ಅವರ ಅಮೃತವಾಣಿಯಿಂದ ಸುಮಾರು 1 ತಿಂಗಳ ಕಾಲದವರೆಗೆ CBSE ಗ್ರೌಂಡ್ ಇದೇ ಆವರಣದಲ್ಲಿ 1 ತಿಂಗಳ ಕಾಲ ಪ್ರವಚನ ಜರುಗುವುದು. ಸಾಯಂಕಾಲ 6:30ರಿಂದ 8 ಗಂಟೆವರೆಗೆ ಪ್ರವಚನ ಕಾರ್ಯಕ್ರಮ. ತದನಂತರ ಈ ವರ್ಷದಿಂದ ವಿಶೇಷವಾಗಿ ಪ್ರಸಾದದ ವ್ಯವಸ್ಥೆಯನ್ನು ನಮ್ಮ ಬಸವೇಶ್ವರ ಸೇವಾ ಸಮಿತಿಯ ಎಲ್ಲ ಮುಖಂಡರು ನಿರ್ಧರಿಸಿದ್ದಾರೆ. ಅದರಂತೆ ಈಗಾಗಲೇ ದಾಸೋಹ ಸಮಿತಿಯ ದಾಸೋಹ ಮನೆ ಕೂಡ ನಿರ್ಮಾಣವಾಗಿದೆ. ನಾಳೆಯಿಂದ ಪ್ರವಚನ ಪ್ರಾರಂಭವಾದ ನಂತರ ಪ್ರತಿನಿತ್ಯ ಬರುವಂಥ ಎಲ್ಲ ಬಸವ ಭಕ್ತರಿಗೆ ಪ್ರಸಾದದ ವ್ಯವಸ್ಥೆಯನ್ನು ಕೂಡ ನಾವು ಕಲ್ಪಿಸಿದ್ದೇವೆ. ಬಸವ ಬೆಳವಿಯಿಂದ ಬರುವಂಥ ಈ ಸ್ವಾಮೀಜಿಯವರು ಶರಣಬಸವ ದೇವರವರು ಅನೇಕ ನಾಡಿನಾದ್ಯಂತ ಅನೇಕ ನಗರಗಳಲ್ಲಿ, ಜಿಲ್ಲೆಗಳಲ್ಲಿ, ವಿವಿಧ ರಾಜ್ಯಗಳಲ್ಲಿ ತಮ್ಮದೇ ಆದಂಥ ಪ್ರವಚನದ ಮೂಲಕ ಬಸವ ತತ್ವವನ್ನು ಪ್ರಸಾರವನ್ನು ಮಾಡುತ್ತಾ ಬಂದಿದ್ದು, ಅವರು ಈಗಾಗಲೇ ಯೂಟ್ಯೂಬ್ನಲ್ಲಿ ಹಲವಾರು ಅವರ ವಿಡಿಯೋಗಳನ್ನು ತಾವೆಲ್ಲ ವೀಕ್ಷಿಸಿದ್ದೀರಿ. ಅದೇ ರೀತಿ ಇಂದು ನಮ್ಮ ಬಸವನ ಬಾಗೇವಾಡಿಗೆ ಬರ್ತಿರೋದು ನಮ್ಮೆಲ್ಲರಿಗೆ ಹೆಮ್ಮೆಯ ವಿಷಯ. ಪ್ರೇಮಿಗಳು ಬಸವ ಒಂದು ತತ್ವವನ್ನು ನಾಡಿನಾದ್ಯಂತ ಅನೇಕ ವರ್ಷಗಳಿಂದ ಏನಪ್ಪ ಅಂತಂದ್ರೆ ಅವರು ಶ್ರಮಿಸುತ್ತಾ ಬಂದಿದ್ದಾರೆ. ಭಾಳ ನೇರವಾಗಿ ನಿಷ್ಠೂರವಾಗಿ ಮಾತಾಡೋಂಥ ಪೂಜ್ಯರು. ಅವರು ಏನಪ್ಪ ಅಂತಂದ್ರೆ ಯೂಟ್ಯೂಬ್ಗಳಲ್ಲಿ ಭಾಳಷ್ಟು ಏನಪ್ಪ ಅಂದ್ರೆ ವ್ಯೂವರ್ಸ್ಗಳನ್ನು ಹೊಂದಿದ್ದಾರೆ. ಅವರ ಅಮೃತವಾಣಿಯಿಂದ ಈ ವರ್ಷ ಏನಪ್ಪ ಅಂದ್ರೆ ಪ್ರವಚನ ನಡೀತದೆ. ಅದಕ್ಕೆ ಬೇಕಾದಂಥ ಎಲ್ಲ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗಿದೆ. ಮತ್ತು ಈ ವರ್ಷದ ಒಂದು ಜಾತ್ರೆಯ ವಿಶೇಷ ಏನಪ್ಪ ಅಂತಂದ್ರೆ ಈಗಾಗಲೇ ಹೇಳಿದರು. ಅಲ್ಲದೆ ಈ ಸಮಿತಿ ಒಂದದಲ್ಲ, ಈ ವರ್ಷ ಆಗಿದ್ದು ಭಾಳಷ್ಟು ಏನಪ್ಪ ಹುರುಪು ಹುಮ್ಮಸ್ಸಿನಿಂದ ಕೆಲಸ ಮಾಡಾಗ್ತದೆ. ಅವರ ಸಹಕಾರ ತೆಗೆದುಕೊಂಡು ಏನಪ್ಪ ಅಂತಂದ್ರೆ ಈ ವರ್ಷದ ಜಾತ್ರೆ ಎಲ್ಲರೂ ಕೂಡಿ ವಿಜೃಂಭಣೆಯಿಂದ ಮಾಡೋಣ. 5 ದಿನಗಳ ಒಂದು ಜಾತ್ರೆ, ಅದೆಲ್ಲ ಇನ್ನು ಕಾರ್ಯಕ್ರಮ. ನಮ್ಮ ಪ್ರೆಸಿಡೆಂಟ್ ಅಂತ ನಮ್ಮ ಕಲ್ಲೂರು ಕಥಾರು ನಾವು ಬಸವ ಸೇವಾ ಸಮಿತಿಯವರು ಎಲ್ಲರೂ ಅದಕ್ಕೆ ಎದುರ್ಕೊಂಡು ನಿಂತಿರ್ತೇವೆ. ಆದರೆ ನಮ್ಮ ಇವರಷ್ಟಿಂದೇ ಆಗೋದಿಲ್ಲ. ಅದು ಎಲ್ಲರೂ ಊರಿನ ಹಿರಿಯರು, ಎಲ್ಲ ಸಾರ್ವಜನಿಕ ಬಸವದ ಭಕ್ತಿಗಳು ಎಲ್ಲರೂ ಅದಕ್ಕೆ ಸಾಥ್ ಕೊಡ್ಬೇಕಂತೇಳಿ ನಮ್ಮಲ್ಲಿ ವಿನಂತಿ ಮಾಡ್ಕೊತೀವಿ. ಈ ವರ್ಷದ ಜಾತ್ರಾ ಕಮಿಟಿ ಹುಡುಗರು ಭಾಳ ಸಣ್ಣವ್ರದಾರ, ನಮಗೆ ಭಾಳ ಉಮ್ಮೇಸಾಗ್ಯದ. ಅವರು ಓಡಾಡ್ತಾರೆ. ನಮ್ಮ ಶ್ರೀಕಾಂತ ಅಧ್ಯಕ್ಷರಾದವರು ವಯಸ್ಸಾಣದಾದರೂ ಅದು ಪೂರ್ತಿ ದೊಡ್ಡದ. ಅದಕ್ಕೆ ಅವ್ರ ನೇತೃತ್ವ ನಾವು ಅವ್ರಿಗೆ ಏನು ತಿಳುವಳಿಕೆ ಕೊಟ್ಟು ಪ್ರತಿ ವರ್ಷದಂತೆ ಜಾತ್ರಾ ಉತ್ಸವ ಹಮ್ಮಿಕೊಂಡಿದ್ದು, ಅದರ ಜೊತೆಗೆ ಒಂದು ವಿಶೇಷ ಅಂದರೆ ಈ ವರ್ಷದಿಂದ ದಾಸೋಹವನ್ನು ಪ್ರಾರಂಭಿಸಬೇಕೆಂಬುದು ಎಲ್ಲ ಊರಿನ ಗುರಿಯರು ತೀರ್ಮಾನಿಸಿದ್ದು ಸ್ವಾಗತಾರ್ಹ. ಅದೇ ರೀತಿಯಾಗಿ ಪ್ರತಿದಿನ ದಾಸೋಹಕ್ಕೂ ಪ್ರತಿದಿನ ಒಬ್ಬೊಬ್ಬರು ಹೊತ್ಕೊಂಡಿದ್ದು ಇನ್ನೂ ಸಂತೋಷದ ವಿಷಯ ಇದೆ. ಆಲ್ರೆಡಿ 17 ಜನ ತಮ್ಮ ಹೆಸರನ್ನು ನೋಂದಾಯಿಸಿಕೊಂಡಿರ್ತಾರೆ. ಟೋಟಲಿ ಒಟ್ಟು 31 ದಿವಸ, ಅದರೊಳಗೆ 5 ದಿವಸ ಏನು ಜಾತ್ರಾ ಉತ್ಸವದಿಂದ ಏನು ಆಯುಕ್ತರು ಸರ್ಕಾರದಿಂದ ಏನೋ ಬಂದಿರ್ತದೆ, 5 ದಿವಸ ಬಿಟ್ಟು 26 ದಿವಸ ನಮ್ಮ ಕೈಯಾಗದವು. ಅದೇ ರೀತಿಯಾಗಿ 17 ದಿವಸ ಏನು
ಒಂದು ಪ್ರಸಾದ ಸೇವೆಯನ್ನು ಬಸವನ ಬಾಗೇವಾಡಿಯಲ್ಲಿ ಜನ ತಮ್ಮ ಹೆಸರನ್ನು ನೋಂದಾಯಿಸಿದ್ದು ತುಂಬ ಸಂತೋಷದ ವಿಷಯವಾಗಿದೆ. ಅದೇ ರೀತಿಯಾಗಿ ಇನ್ನೂ ಉಳಿದಂತಹ ಪ್ರಸಾದ ಸೇವೆಯನ್ನು ಇನ್ನೂ ನಮ್ಮ ಎಲ್ಲ ಗುರು ಹಿರಿಯರು ತಮ್ಮ ಹೆಸರನ್ನು ನೋಂದಾಯಿಸಬೇಕು ಮತ್ತು ನೋಂದಾಯಿಸಿಕೊಂಡು ಬಸವನ ಏನು ಕೃಪೆಗೆ ಪಾತ್ರರಾಗಬೇಕಂತ ವಿನಂತಿ ಮಾಡ್ಕೊಳ್ತಾ ಮತ್ತು ಏನು ಈ 26 ದಿವಸ ಉದ್ಘಾಟನಾ ಸಮಾರಂಭಕ್ಕೆ ಶ್ರೀಮಂದಿರಂಜನ ಪ್ರಣಾಮ ಸಮಿತಿ ಸಿದ್ಧಲಿಂಗ ಮಹಾಸ್ವಾಮೀಜಿಗಳು ಸಾನ್ನಿಧ್ಯ ವಹಿಸ್ತಾರೆ. ಶಟಸ್ಥಲ ಬ್ರಹ್ಮಿ ಶಿವಾಚಾರ್ಯ ಮಹಾಸ್ವಾಮೀಜಿಗಳು ಹಿರೇಮಠ ಬಸವನ ಬಾಗೇಡಿ ಇವರು ಸಾನ್ನಿಧ್ಯ ವಹಿಸ್ತಾರೆ. ಪ್ರವಚನಕಾರರಾದಂಥ ಶ್ರೀ ಬಸವಪ್ಪ ಸ್ವಾಮೀಜಿ ಚರಮೂರ್ತಿ ಶರತ್ತೇಶ್ವರ ವೃತ್ತಮಠ ಬೆಳಗಾವಿ ಮುಖ್ಯದಿಂದ ಇವರು ಪ್ರವಚನಕಾರರಾಗಿ ಅಧ್ಯಕ್ಷತೆ ವಹಿಸ್ತಾರೆ. ಪ್ರವಚನಕಾರರು ನೇತೃತ್ವ ಶಿವಾನಂದ ಗೀಕರ್ ಮುಖ್ಯರು ವಹಿಸ್ತಾರೆ. ಉದ್ಘಾಟಕರಾಗಿ ಮಾನ್ಯ ನೆಚ್ಚಿನ ನಾಯಕರು ನಿಮ್ಮೆಲ್ಲರ ಹಿರಿಯರು ಶಿವಾನಂದ ಪಾಟೀಲ್ ಸಾಹೇಬರು ವಹಿಸ್ತಾರೆ. ಅಧ್ಯಕ್ಷತೆ ನಮ್ಮ ಕಮಿಟಿಯ ಅಧ್ಯಕ್ಷರು ನಮ್ಮ IC ಪಟ್ಟಶೆಟ್ಟಿ ಮಾವರು ವಹಿಸ್ತಾರೆ. ಅದರಂತೆ ಮುಖ್ಯ ಅತಿಥಿಗಳು ಗುರುನಾಥ್ ದಡ್ಡಿ ಸಾಹೇಬ್ ನಮ್ಮ ಕಮಿಷನರ್ ಬರ್ತಾರೆ. ನಂತರ ಮುಖ್ಯ ಅತಿಥಿಗಳು ಗುರುನಾಥ್ ದಡ್ಡಿ ಸಾಹೇಬರು, ನಗರ್ವಾಲ್ ಅವರು, ನಮ್ಮ ಇನ್ನೋರ್ವ ಹಿರಿಯರು, ನಮ್ಮ ಮಾರ್ಗದರ್ಶಕರು ಬಸವರಾಜ ಹರಿವಾಳ್ ಅವರು, ಬಸವರಾಜ ಗೊಳಸಿಂಗಿ ಅವರು, ನಮ್ಮ ಅಖಿಲ ಭಾರತ ಲಿಂಗಾಯತ ಪಂಚಮಸಾಲಿ ಮಹಾಸಭಾದ ಅಧ್ಯಕ್ಷರಾದಂಥ ನಮ್ಮ ಬಸವರಾಜ